1 cell, 2 cell, 3 cell. This radius R, this radius 2R, this radius. Only two surfaces now, two circles. Here to here, wire connection ಇದೆ. ಇಲ್ಲಿಂದ ಇಲ್ಲಿಗೆ ಒಂದು ವೈರ್ ಕನೆಕ್ಷನ್ ಇದೆ. ಇದರಲ್ಲಿ ಚಾರ್ಜ್ 2q ಇದೆ, ಇದರಲ್ಲಿ ಚಾರ್ಜ್ 7q ಇದೆ. ಒಂದು q ಚಾರ್ಜ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು q ಚಾರ್ಜ್ ಸ್ಮಾಲ್ q ಚಾರ್ಜ್ ಇದರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ನಾವು ಈ ತರ ಇದ್ದಾಗ this surface ಇದೆ, this surface is V. Now we have to find out this charge. ಈ ಟ್ರಾನ್ಸ್ಫರ್ ಚಾರ್ಜ್ ಎಷ್ಟು ಅಂತ ಕಂಡುಹಿಡಿಯಬೇಕು. Now this is surface A, this is surface B. ಈ ತರ ಇದಾಗಿದ್ದು ಸರ್ಕ್ಯೂಟ್ ಈ ತರ ಸರ್ಕ್ಯೂಟ್ ಬಂದಾಗ potential at VA is equal to potential at VB. This is the condition. Potential at VA is equal to potential at VB. First VA ಗೆ ಈ ಸರ್ಫೇಸ್ ಏನಾಗ್ತಿದೆ ಈಗ VA ಗೆ ಚಾರ್ಜ್ Q2 ಗೆ ಏನಾಗ್ತಿದೆ ಆನ್ ಸರ್ಫೇಸ್. ಆಮೇಲೆ ಇದೇನಾಗ್ತದೆ ಔಟ್ಸೈಡ್ ದ ಸರ್ಫೇಸ್, ಔಟ್ಸೈಡ್ ದ ಸರ್ಫೇಸ್. ಓಕೆ, ಸೊ ಇಲ್ಲಿ ಇದು ಸರ್ಫೇಸ್ is equal to this surface. ಫಸ್ಟ್ ಇಲ್ಲಿಂದ ಚಾರ್ಜ್ ಹೋಗ್ಬೇಕಂದ್ರೆ ಅದೇನಾದ್ರು ಹೋಗ್ಬೇಕಾದ್ರೆ ಏನಾಗುತ್ತೆ? ಹೋಗ್ಬೇಕಾದ್ರೆ ಮೈನಸ್, ತಗೋಬೇಕಾದ್ರೆ ಪ್ಲಸ್ ಪ್ಲಸ್. ಸೊ ಇಲ್ಲಿಂದ ಚಾರ್ಜ್ ಹೋಗ್ತದೆ ಅಂದ್ರೆ ಇದೇನಾಗುತ್ತೆ ಚಾರ್ಜ್ 2q - q, 2q - q. ಇದು ಡ್ಯೂ ಟು ದಿಸ್ ಸರ್ಫೇಸ್, ಆನ್ ಸರ್ಫೇಸ್ ಡಿವೈಡ್ ಬೈ ಇದೇನಾಗುತ್ತೆ ಆನ್ ಸರ್ಫೇಸ್. ಆನ್ ಸರ್ಫೇಸ್ ಅಂದ್ರೆ ರೇಡಿಯಸ್ ಎಷ್ಟಿದೆ? ಇದು r. ಆನ್ ಸರ್ಫೇಸ್ ಅಂತಂದ್ರೆ ಇಲ್ಲಿಂದ ರೇಡಿಯಸ್ ಅಂತ ತಗೊಂಡಿದ್ದೀವಿ. ಇವಾಗ ಔಟ್ಸೈಡ್ ಪ್ಲಸ್ ಇದು ರಿಸೀವ್ ಮಾಡಿದ್ರೆ ಪ್ಲಸ್ 7q minus plus q divided by 2r. outside selection 2r. ಇವಾಗ ಇದಕ್ಕೆ ಬನ್ನಿ, ಇದಕ್ಕೆ ಬನ್ನಿ ಈ ಸರ್ಫೇಸ್. ಇವಾಗ ನಾವು ಇಲ್ಲಿ ಕುಂತ್ಕೊಂಡ್ರೆ ಈ ಸರ್ಫೇಸ್ ಡ್ಯೂ ಟು ದಿಸ್ ಚಾರ್ಜ್ ಏನಾಗಿದೆ? ಇನ್ಸೈಡ್ ಆಗುತ್ತಾ 7q plus q divided by this particular distance 2r plus first ಈ ಚಾರ್ಜ್ ರೆಸ್ಪೆಕ್ಟ್ ಇದರಿಂದ ನೋಡಿದ್ರಲ್ಲ ಸರ್ ಓಕೆ, ಇದರಿಂದ ನೋಡಿ ಇದು ಇನ್ಸೈಡ್ ಆಗಿದೆ. ಇದು ಆ ಸರ್ಫೇಸ್ ಗೆ ಇವಾಗ ಇದನ್ನ ಆ ಸರ್ಫೇಸ್ ಬೇಕು. ಆ ಸರ್ಫೇಸ್ ಏನಾಗುತ್ತೆ 7 ಇದರಲ್ಲಿ ನೋಡಿದ್ರೆ ಈ ಸರ್ಫೇಸ್ ಆಗುತ್ತೆ ಔಟ್ಸೈಡ್. ಸೊ ಏನಾಗ್ತಿದೆ 2q - q ಡಿಸ್ಟೆನ್ಸ್ 2r. Okay, 7q plus q 2r same ಆಗಿದೆ. this is cancel, right? ಇದೇನಿದು 2q - q by r ಇದು ಪ್ಲಸ್ ಎಲ್ಲಿ ಬಂದ್ರೆ ಮೈನಸ್ 2q - q by 2r. so what is LCM? 2 is LCM. 2 will call it down. This side is equal to 0. ಏನಾಯ್ತು? LCM 2r r. so ಇದೇನಾಗುತ್ತೆ? ಇದು into 2 ಆಗುತ್ತೆ ಹೋಲ್, ಇದು into 1 ಆಗುತ್ತೆ, ರೈಟ್? ಈ ಕಡೆ ಇದು into ಈ ಕಡೆ r ಆಯ್ತಾ? r ಕ್ಯಾನ್ಸಲ್. so ಇದು only into 2 4q - 2q minus 2q minus into minus plus q is equal to 0. ಇದು 0 ಆಗಿದೆ. ಇಲ್ಲಿ ಏನಿತ್ತು 2q minus q is equal to 0 divided by 2r. so q is equal to small q is equal by 2r. 2r is 0. ಇದು ಇಲ್ಲಿ ಕೊಡೋದು ಇಟ್ಟಾಗುತ್ತೆ 0 ಟೈಮ್ 0 q into 2q. so q is 2q. q is 2q. ಅರ್ಥ ಆಯ್ತು? ನಮ್ಮ ಟರ್ಮ್ಸ್ ಈಗ ಇಲ್ಲಿ ಈ ತರ ವೈ ಕನೆಕ್ಷನ್ ಕೊಟ್ಟಿದ್ರೆ ಇದೇನಾಗುತ್ತೆ? ಇಲ್ಲಿಂದ ಚಾರ್ಜ್ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಚಾರ್ಜ್ ಟ್ರಾನ್ಸ್ಫರ್ ಆದ್ರೆ ಇಲ್ಲಿಂದ ಹೋಗ್ತಾರೆ, ಇದಕ್ಕೆ ಏನು ಮಾಡ್ತಾರೆ ನಾವು ಈಗ ಮೈನಸ್, ಇದು ರಿಸೀವ್ ಮಾಡಿಕೊಂಡು ಪ್ಲಸ್. ಈ ತರ ಕಂಡೀಷನ್ ಪೊಟೆನ್ಶಿಯಲ್ ಇರ್ತದ vi = vb ಪೊಟೆನ್ಶಿಯಲ್ ಇರ್ತದೆ. ಇವಾಗ ಫಸ್ಟ್ vs ಸರ್ಫೇಸ್ ಮಾಡೋಣ. vs ಸರ್ಫೇಸ್ ಇಲ್ಲಿ ಇದೇನಾಗುತ್ತೆ? ಆ ಸರ್ಫೇಸ್ ಗೆ
2 ಚಾರ್ಜ್ ಏನಾಗ್ತಿದ್ದು ಮೈನಸ್ ಟ್ರಾನ್ಸ್ಫರ್ ಗೆ 2q - q ಡಿಸ್ಟೆನ್ಸ್ r ಪ್ಲಸ್ ಇವಾಗ ಈ ಚಾರ್ಜ್ ಏನಾಗುತ್ತೆ ಇಲ್ಲಿಂದ ಔಟ್ಸೈಡ್ ಆಗುತ್ತೆ ಇದು ರಿಸೀವ್ ಮಾಡ್ಕೊಳ್ಳೋಕೆ 2q + q / 2r ಓಕೆ ಈ ಸೈಡ್ ಈಗ ಬಿಡು ಇವಾಗ ನಾವು ಇಲ್ಲೇ ಇದ್ದೀವಿ ಇಲ್ಲಿಂದ ಈ ಚಾರ್ಜ್ ಏನಾಗುತ್ತೆ ಸರ್ಫೇಸ್ ಏನಾಗುತ್ತೆ ಇದು ಆಲ್ರೆಡಿ 7 + q ಚಾರ್ಜ್ ರಿಸೀವ್ ಆಗಿರ್ತದ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಸರ್ಫೇಸ್ ಗೆ 2r ಆ ಕಡೆ ಇಲ್ಲಿ ಕುಂತು ನೋಡಿದ್ರೆ ಏನಾಗುತ್ತೆ ಇದು ಔಟ್ಸೈಡ್ ಇಂದ ಡಿಸ್ಟೆನ್ಸ್ ಅಂತ ಇದೆ ಎಷ್ಟು ಡಿಸ್ಟೆನ್ಸ್ ಇದೆ 2q ಚಾರ್ಜ್ ಹೋಗ್ತದ -q / 2r ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಗೆ ಅರ್ಥಾಯ್ತಾ ಪಾಸಿಟಿವ್ ಚಾರ್ಜ್ ಏನಾಗುತ್ತಾ ಪಾಸಿಟಿವ್ ಚಾರ್ಜ್ lower to higher negative charge higher to lower negative charge lower to higher ಇದು ಕಮ್ಮಿ ಆಗುತ್ತಾ ಕಮ್ಮಿ ಆಗೋದ್ರೆ ಏನು ಫಸ್ಟ್ ಆರ್ಡರ್ ಮೇಲೆ ಕೂತು ಅರ್ಥ ಮಾಡ್ಕೊಳ್ಳಿ ಔಟ್ಸೈಡ್ ಇದ್ದರೆ ಎಷ್ಟು ಡಿಸ್ಟೆನ್ಸ್ ಇದೆ ಆ ಪಾಯಿಂಟ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟು ಇನ್ಸೈಡ್ ಇದ್ದರೆ ಅದಷ್ಟೇ ಆ ಸರ್ಫೇಸ್ ಅಂದ್ರೆ ಎಷ್ಟೇ ಅಷ್ಟೇ ಡಿಸ್ಟೆನ್ಸ್ here conducting cells they will give charge in the center charge in the center ಇದನ್ನ ನಾವು by creating Gaussian surface we can calculate the total charge Gaussian surface what is the charge inside the Gaussian surface 0 so the closed surface ಏನಿದೆ charge 0 so ಅದನ್ನ Gaussian surface create ಮಾಡಿದ್ದು ನಾವು charge ನ 0 ಅಂತ ಡಿಸೈನ್ ಮಾಡ್ತೀವಿ so charge enclosed in Gaussian surface is 0 Gaussian surface is 0 a distribution charge and distribution ಮಾಡೋದಂತ ಈಗ ಹೇಳ್ಕೊಡ್ತೀನಿ ನಾವು let us take on charge distribution inner and outer surface let us take a question here charge this is q first number now this is the question first is inner surface of q charge positive charge here second surface of minus q charge is outside plus 3q charge now you have to find charge distribution on each cell by using Gaussian so ನಾವು Gaussian surface ಅಪ್ಲೈ ಮಾಡೋದ್ರಿಂದ ಏನು ಮಾಡಬೇಕು ಟೋಟಲ್ ಎನ್ಕ್ಲೋಸ್ ಚಾರ್ಜ್ ಮಾಡಬೇಕು ನಾವು 0 ಮಾಡಬೇಕು ಇಲ್ಲಿ q ಐತೆ ಇದನ್ನ 0 ಮಾಡಬೇಕಾದ್ರೆ ಎಷ್ಟು ಬೇಕು ನಮಗೆ -1q ಬೇಕು ಪ್ಲಸ್ q ಪ್ಲಸ್ 1q ಐತೆ ಮೈನಸ್ ಮಾಡಿದ್ರೆ -1q so ಪ್ಲಸ್ q ಇದರಿಂದ ಒಂದು ಮೈನಸ್ ಇರುತ್ತೆ ಇದರಿಂದ ಒಂದು ಮೈನಸ್ ಇರುತ್ತೆ ಇಲ್ಲಿ ಒಂದು ಮೈನಸ್ ಇದ್ರೆ ಎಷ್ಟು ದಿನ ಇದು ಎರಡು ಮೈನಸ್ q ಒಂದು ಮೈನಸ್ ಇರುತ್ತೆ ಎಷ್ಟು -q ಇವಾಗ ಇಲ್ಲಿ ಮೇಲೆ 3q ಐತೆ ಮೇಲೆ 3q ಐತೆ ಇಲ್ಲಿ ನನಗೆ -q ಐತೆ ಇದನ್ನ ಮೈನಸ್ ಮಾಡೋದ್ರಿಂದ ಎಷ್ಟು ಆಗುತ್ತೆ ಇನ್ನು ಪ್ಲಸ್ q ಇದೆ ಇದರಲ್ಲಿ ಇನ್ನೂ ಪ್ಲಸ್ q ಇದೆ ಇನ್ನೆಷ್ಟು ಇತ್ತು 2q ದಿಸ್ ಇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅರ್ಥ ಈಗ ಪ್ಲಸ್ q ಚಾರ್ಜ್ ಒಳಗೆ ಇದೆ ಇದನ್ನ ಈ ಸರ್ಫೇಸ್ ಒಳಗೆ ಚಾರ್ಜ್ ಕ್ಲೋಸ್ ಮಾಡೋಕೆ ಎಷ್ಟು ಬೇಕು -1q ಬೇಕು ಆಮೇಲೆ ಇದರಲ್ಲಿ ಆಲ್ರೆಡಿ -2q ಇತ್ತು 1q ಕೊಡ್ತೀವಿ ಇನ್ನೆಷ್ಟು ಇತ್ತು -q ಇವಾಗ ಈ ಸರ್ಫೇಸ್ ಅನ್ನು 0 ಮಾಡ್ಕೊಂಡು ಈ ಕಡೆ ಇರ್ತಾ ಇದೆ ಇದು -1q ಐತೆ ಇದನ್ನ 0 ಮಾಡಿದ್ರೆ ಎಷ್ಟು ಬಂತು plus so last is 2q this is charge distribution ಇದರಲ್ಲಿ 3q ಇದೆ ಇದರಲ್ಲಿ -3q ಇದೆ ಇದರಲ್ಲಿ 2q ಇದೆ ಇದರಲ್ಲಿ q ಇದೆ ಇದರಲ್ಲಿ ನೋಡೋಣ here first circle ಒಳಗೆ q ಚಾರ್ಜ್ ಸೆಕೆಂಡ್ ಸರ್ಕಲ್ ಒಳಗೆ -3q ಇದೆ ಇಲ್ಲಿ ಥರ್ಡ್ ಸರ್ಕಲ್ ಒಳಗೆ 2q ಇದೆ ಲಾಸ್ಟ್ ಔಟರ್ ಸರ್ಫೇಸ್ ನ q ಇದೆ ಇದನ್ನ ನಾವು find by applying charge distribution on each cell by applying Gaussian surface now first circle q to make this minus q minus q ಇದರಲ್ಲಿ ಇತ್ತು -2q -2q ಇಂದ ಮಾಡಿ ಮತ್ತು +2q
ಈ ಸರ್ಫೇಸ್ ಒಳಗೆ ಏನಿದೆ 0 2 2 ಇದು 0 ಲೈಟ್ ಔಟ್ ಸರ್ಫೇಸ್ ಏನಿದೆ ಲಾಸ್ಟ್ ಔಟ್ ಸರ್ಫೇಸ್ ಏನಿದೆ q ಸೊ ಸೆಕೆಂಡ್ ಸೆಲ್ ಒಳಗೆ ಫಸ್ಟ್ ಸೆಕೆಂಡ್ ಥರ್ಡ್ ಸೆಲ್ ಒಳಗೆ ಚಾರ್ಜ್ 0 potential surface. The surface in which the potential is same. The potential is same everywhere. Everywhere. Distance, same distance from center. What is it meaning? Here the meaning. Below on the surface ಇದೆ. ಇದು radius r. ಇದು radius r. ಇದೆಲ್ಲ radius r ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಈ ಪಾಯಿಂಟ್ ನ ಇದೇನಾಗುತ್ತೆ? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಒಂದು ಪಾಯಿಂಟ್ ಆಗಿರೋದು ನಾವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ. ಇಲ್ಲಿ ಎವ್ರಿವೇರ್ ಪೊಟೆನ್ಷಿಯಲ್ ಇಸ್ ಸೇಮ್. ಒಂದು VA ಇಲ್ಲಿ VA ಇಲ್ಲಿ VB ಎರಡು ಡಿಫರೆನ್ಸ್ ಆಗಿರ್ತದ? ಸೇಮ್ ಆಗಿದೆ. ಇದು 10 ವೋಲ್ಟ್ ಇದೆ, ಇದು 10 ವೋಲ್ಟ್ ಇದೆ. ಏನಾಗ್ತದೆ? 0. The potential difference is 0. Same point, potential difference is 0. Understand? Here let us take 1 point, 2 point, 3 point, 4 point, 5 point. Now these are all same distance from center. You are also same distance center. So potential is V1 is equal to V2, V3, V4 is equal to V5. Now if the radius increases, what will happen to the potential? Changes. So ಇಲ್ಲಿ 80 volt, ಇಲ್ಲಿ 60 volt, ಆ ತರ ಏನಾಗುತ್ತೆ ಚೇಂಜ್ ಆಗುತ್ತೆ. ಈ ಪಾಯಿಂಟ್ ಗೆ potential is same. This is what called equipotential surfaces. Take it. Concentrating space ಅಂದ್ರೆ the concentric phase, the charge at center are equipotential surfaces. Charge. Let us take one straight line. Charge is distributed in a linear charge. This will become zero. Ether, cylinders. So charge is here for this surface. Either actually, distance ಏನಾಗಿದ್ದು equipotential surface. From this here, this is equipotential surface. ಇಲ್ಲಿಂದ ಇದು equipotential surface. ಇಲ್ಲಿಂದ equipotential surface. So for concentric cylinders, charge, linear charge at center are equipotential surfaces. So for board exam, properties of equipotential surface is important. We'll see tomorrow.